friends, today we are going to explore. Oh no! ನೋಡಿ ಫ್ರೆಂಡ್ಸ್ ಮಾತಾಡಕ್ಕೆ ಬಿಡ್ತಿಲ್ಲ, ಕಂಟಿನ್ಯೂಸ್ ಮಾತಾಡ್ತಾರೆ ನಾವು ಅಣ್ಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಬ್ಸ್ಕ್ರೈಬರ್ಸ್. ಇವತ್ತು ನಾವು ಧರ್ಮಸ್ಥಳ ಜರ್ನಿ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಹೋಗ್ತಿರೋದು ಎಲ್ಲರೂ ಟಿಫನ್ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಧರ್ಮಸ್ಥಳದಲ್ಲಿ ಎಲ್ಲರೂ ಫೇಮಸ್ ಟಿಫನ್ ಸೆಂಟರ್ ಇದ್ರೆ ಸಜೆಸ್ಟ್ ಮಾಡಿ, ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾವು ಕೂಡ ಟ್ರೈ ಮಾಡ್ತೀವಿ ಹೊಸ ಡಿಶಸ್ ಏನಾದ್ರು ಇದ್ರೆ. ಇಲ್ಲಿ ನೋಡಿ ನಮ್ಮ ಅಣ್ಣ ಹ್ಯಾಂಡ್ಸಮ್ ರೆಡಿ ಆಗಿದ್ದಾರೆ. ಸ್ವಲ್ಪ ಕ್ಲಾಸ್ ಸ್ವಲ್ಪ ನಾವು ಮಾಸ್ ಅಲ್ಲ ಅಂತ ಹೇಳಕ್ಕಾಗಲ್ಲ, ಮಾಸೆ ಸ್ವಲ್ಪ ಓಕೆನಾ. ಧರ್ಮಸ್ಥಳ ಯಾವ ಥರ ಇದೆ ಕಮೆಂಟ್ ಮಾಡಿ. ಕ್ಲೀನ್ ಇದೆಯಾ, ಅನ್ಕ್ಲೀನ್ ಇದೆಯಾ, ಏನಾದ್ರು ಇಂಪ್ರೂವ್ಮೆಂಟ್ಸ್ ಮಾಡ್ಬೇಕಾ? ನಾವೇನು ಮಾಡಲ್ಲ, ಮಾಡೋರಿಗೆ ಹೇಳ್ಬೋದು ಅಷ್ಟೇ. ಇಲ್ಲಿ ನೆಕ್ಸ್ಟ್ ನಮ್ಮ ಅಕ್ಕೆ ಅವರಿದ್ದಾರೆ, ಹೇಳಿ ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ಹೇಳ್ತೀರಾ? ಕಾಫಿ ಟೀ ಅಂತ ಕಾಫಿ ಟೀ. ಇಲ್ಲಿ ನಮ್ಮಮ್ಮ ಬರ್ತಿದ್ದಾರೆ, ಏನಾದ್ರು ಹೇಳ್ಬೇಕು, ಸುಮ್ನೆ ಹಾಯ್ ಮಾಡಿದ್ರೆ ಎಲ್ಲ ಇಬ್ರು. ಇವಾಗ ನಾವು ಹೋಗ್ತಿರೋದು ನೆಕ್ಸ್ಟ್ ಟಿಫನ್ ಮಾಡ್ಕೊಂಡು ಬಾಹುಬಲಿ ನೋಡಕ್ ಹೋಗ್ತಿದೀವಿ. ಮೈಕಲ್ಲಿ ಮಾತಾಡೇಶ್ ಅಂತ ಮೈಕ್ ಇಟ್ಕೊಂಡು ಸುಮ್ಮನೆ ನಡೀಲಿ ಸರ್. ಫುಲ್ ಟ್ರಾಫಿಕ್ ಮಾತಾಡೋದು ಮಾತಾಡ. ಫುಲ್ ಟ್ರಾಫಿಕ್ ಇದೆ ಇಲ್ಲಿ, ನೋಡ್ಬೋದು ಹೆವಿ ಟ್ರಾಫಿಕ್ ಸರೌಂಡಿಂಗ್. ಇಲ್ಲಿ ಜನಗಳೆಲ್ಲ ಮುಡಿ ಕೊಡಕ್ ಹೋಗ್ತಿದ್ದಾರೆ, ನಾವೇನ್ ಮುಡಿ ಕೊಟ್ಟಿಲ್ಲ, ಹುಡುಗಿಯರು ನೋಡ್ತಾರಂತ ಮುಡಿ ಕೊಟ್ಟಿಲ್ಲ ಅಷ್ಟೇ. ಅದಕ್ಕೆ ನೀವೇನಾದ್ರು ಮಾತಾಡಿದ್ರೆ ಏನಾದ್ರು ಹೇಳ್ಬೋದು. ಸಾಲಾಗಿ ಬನ್ನಿ ಎಲ್ಲರೂ ಸಾಲಾಗಿ ಬನ್ನಿ. ನುಗ್ಗಲು ಬೇಡ, ಎಲ್ಲರಿಗೂ ಪ್ರಸಾದ ಸೇವೆ ಇರುತ್ತದೆ. ಎಲ್ಲ ಸ್ವಲ್ಪ ನೋಡಕ್ಕೆ ನಮ್ಮ ತಂದೆಯವರು ಇದಾರಲ್ಲಿ, ನಮ್ಮ ಅಣ್ಣ ತಂದೆಯವ್ರ ಹತ್ರ ಏನೋ ಮಾತಾಡ್ತಿದ್ದಾರೆ. ಏನಾದ್ರು ಮಾತಾಡಿ. ಹಲೋ. ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಿದ್ವಿ ನಾವು ಎಲ್ಲರೂ ಫ್ಯಾಮಿಲಿ ಸಮೇತ ನೋಡಕ್ಕೆ. ಪ್ರಸಾದ ಸೇವೆ ಇರುತ್ತದೆ. ಆಮೇಲೆ 8 ಗಂಟೆ ಪ್ರಸಾದ. ಹೌದಾ? ಇನ್ನೂ ಲೇಟ್ ಅಂತ ನೋಡಿ ಫ್ರೆಂಡ್ಸ್. ಮತ್ತೇನಾದ್ರು ಹೇಳಿ ಯಶವಂತ್ ಅವ್ರೆ. ನಡೀರಿ ಸರ್. ಇವರಂತೂ ಮಾತೇ ಆಡಲ್ಲ, ಅವ್ರಿಗೆ ಮಾತೇ ಬರಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ಗಳು ಇದ್ದಾರೆ ನೋಡಿ. ಇಲ್ಲಿ ಕಾರ್ ನಿಲ್ಸಿದೀನಿ, ಕಾರ್ ಹತ್ರ ಹುಚ್ಚಾಗಿ ನಿಂತಿದ್ದಾರೆ. ಹೇಳಮ್ಮ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಬೇಡ ಅಂತ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ನಾಚ್ಕೊಂತಾರೆ ಸ್ವಲ್ಪ. ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ. ಮಾಡೋ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್. ಇವಾಗ ನಮ್ಮ ಅಪ್ಪಾಜಿನ ಗುಡ್ಡ ಹತ್ತ ಕರ್ಕೊಂಡು ಹೋಗ್ತಿದೀನಿ. ಶ್ರವಣ ಬೆಳಗುಳ ಗುಮ್ಟೇಶ್ವರ ನೋಡಕ್ಕೆ ಈ ಗುಮ್ಟೇಶ್ವರ ಒಬ್ರು ಹೋಗ್ತಿದಾರೆ ಇವಾಗ. ಹೇಳಪ್ಪಾಜಿ. ಹಲೋ, ಬೇಗ ನಡೀರಿ. ಇಲ್ಲ ಅತ್ತಿಗೆನು ಬರ್ತಿದ್ದಾರೆ ಇವಾಗ. ಸಾರಿ, ಇಲ್ಲ ಮಣ್ಣ ಬರ್ತಾ ಇದ್ದಾರೆ. ಹೌದಾ? ಬೆಟ್ಟಕ್ಕೆ ಹೋಗುವ ದಾರಿ. ಬೆಟ್ಟಕ್ಕೆ ಹೋಗುವ ದಾರಿ. ಸ್ವಲ್ಪ ಮುಂದಕ್ಕೆ ಬರ್ತಿಲ್ಲ ಏನು? ಮುಂದಕ್ಕನ್ನಲ್ಲೇ ಸ್ವಲ್ಪ ಉದ್ದಕ್ಕನ್ನ ಮೇಲೆ ಸಾಕ್ತಿಗೆ ಅಷ್ಟೊಂದು ಬೇಡ. ಕರೆಕ್ಟ್ ಸಾಕೈತೆ. ನಮ್ಮ ಅತ್ತೆ ಫೋಟೋ ತಕೊಂತಾರೆ ನೋಡಿ. ಫೋಟೋ ತಕೊಂತಿದ್ದಾರೆ. ನೆಕ್ಸ್ಟ್ ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಬನ್ನಿ ಅದಕ್ಕೆ ಎಷ್ಟೊತ್ತು ಫೋಟೋ ತಗೊಂತಿದ್ದೀರಾ? ಮೈಕ್ ಯಾರ್ದಾಗೈತೆ? ಇಲ್ಲಿ ನೋಡಿ ಫ್ರೆಂಡ್ಸ್, ಹುಲಿ ಬಂದಿದೆ. ಹಾ, ಎಷ್ಟು ದೊಡ್ಡ ಹುಲಿ ಇದಾವೆ ನೋಡಿ. ಇವಾಗ ಯಾರು ಫಸ್ಟ್ ಹತ್ತಾರ ಅನ್ನೋದೊಂದೇ ಟಾರ್ಗೆಟ್.
ಮೈಕಲ್ಲಿ ಇನ್ನೊಂದು ನನ್ನ ಹತ್ರ ಐತೆ. ಮಾತಾಡೋದಕ್ಕೆ ಏನಾದ್ರು ಒಂದು ಸಾಂಗ್ ಹೇಳ್ಬೋದಾ? ಶ್ರವಣ ಬೆಳಗೊಳ ಬೆಟ್ಟ ಹತ್ತುತ್ತಾ ಇದೀವಿ. ಯಾರು ನೀವು ಯಾ ಸಾಂಗ್ ನನ್ ಸಾಂಗ್ ಕೇಳ್ಬಿಟ್ಟು ಎಲ್ಲ ಓಡೋಗ್ಬಿಡ್ತಾರ. ಇರ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಶ್ರವಣ ಬೆಳಗೊಳ ಅಲ್ಲ ಅಂತ ಫ್ರೆಂಡ್, ಸಾರಿ, ಗೊಮ್ಮಟೇಶ್ವರ ಅಂತೇಳಿ. ಅಲ್ಲೇ ಇರೋದು, ಧರ್ಮಸ್ಥಳದಾಗ ಇರೋದು. ಇಷ್ಟೊತ್ತಿಗೆ ಅಲ್ಲ ಹ್ಞೂ ಅಂತಂದ್ರ ನಮ್ಮ ಅತ್ತಿಗೆ. ಇನ್ನು ಎಷ್ಟು ಸ್ಟೆಪ್ಸ್ ಹತ್ಬೇಕಂತ ಗೊತ್ತಾಗ್ತಿಲ್ಲ. ನಮ್ಮಣ್ಣ ಇದಾರೆ. ನಮ್ಮಣ್ಣ ಮಾತಾಡಲ್ಲ ಸ್ವಲ್ಪ, ನಾಚಿಕೆ ಸ್ವಭಾವ. ನಾಚಿಕೆ ಸ್ವಭಾವ ಜಾಸ್ತಿ. ಹೌದಾ? ಹೌದು. ನಮ್ಮಮ್ಮ ಮೇಲೆ ಕತ್ತಿದ್ದಾರೆ. ಹಾಯ್. ನಮ್ಮಮ್ಮ ಹೇಳ್ತು ನಿಂದ ಯಾರು ಗೊಗ್ಗಯ್ಯ ಬರ್ತಿದ್ದಾರೆ. ನಮ್ಮಪ್ಪ ನಮ್ಮನ್ನ ಬೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಮುಂದೆ ಹೋಗೋಣ, ನಾವು ವಿಡಿಯೋ ಮಾಡೋರು ಮುಂದೆ ಇರ್ಬೇಕು. ಬರು ಹಾ ಬರುತ್ತಾ? ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣನ ಕೈಯಲ್ಲಿ ಬೆಟ್ಟ ಹತ್ತಕ್ ಆಗಂಗಿಲ್ಲ, ಫುಲ್ ಸುಸ್ತಾಗಿದ್ದಾರೆ. ನೋಡಿ ಫ್ರೆಂಡ್ಸ್ ಹೆಂಗ್ ಓಡಾಕ್ತಿದ್ದಾರೆ. ಹಂಗೆ ಹೇಳಿದ ತಕ್ಷಣ ಲೋಡೋಗಿ ನಿಂತ್ಕೊಂತಾರೆ ನೋಡಿ, ತಿರುಗ್ತಾರೆ ನೋಡಿ, ತಿರುಗಿದ್ರು ನೋಡಿ. ಅಷ್ಟೇ ಫ್ರೆಂಡ್ಸ್, ಸ್ಟ್ಯಾಮಿನಾ ಇಲ್ಲ. ನಮ್ಮ ತಂದೆ ನೋಡಿ ಅಲ್ಲಿ ಹೋಗ್ತಿದ್ದಾರೆ, ವೈಟ್ ಶರ್ಟ್. ಝೂಮ್ ಮಾಡ್ಬೇಕಾ? ಝೂಮ್ ಮಾಡ್ತೀನಿ ನೋಡಿ, ಅಲ್ಲಿ ಹೋಗ್ತಾರೆ ನೋಡಿ, ವೈಟ್. ಹಾ, ವೈಟ್ ಶರ್ಟ್. ನಮ್ಮಮ್ಮ ನೋಡಿ, ಅಯ್ಯೋ ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಇವರು ನವಜೋಡಿಗಳು. ಯಾವಾಗಾಯ್ತು ಮದುವೆ ನಿಮ್ದು? ಮೇ. ನೋಡಿ ಫ್ರೆಂಡ್ಸ್, ಅವರಿಗೆ ಡೇಟ್ ಗೊತ್ತಿಲ್ಲ, ಮದುವೆ ಆಗಿರೋ ಡೇಟೇ ಗೊತ್ತಿಲ್ಲ ಇಬ್ರು ಗಂಡ ಹೆಂಡತಿಗೆ. ಸ್ವಲ್ಪ ಮುಖ ತೋರಿಸ್ಬೋದಾ ನಮ್ಮ ವ್ಯೂವರ್ಸ್ಗೆ? ತೋರ್ಸಲ್ಲ. ಬರಲ್ಲ. ಅಲ್ಲೋಡಲ್ಲಿ ಇಲ್ಲಿ ಮಕ್ಕಳು ವ್ಲಾಗರ್ಸ್ ಆಗೋದಕ್ಕೆ ಒಂದೇ ಒಂದು ಕಾರಣ, ನಮ್ಮ ಅಪ್ಪ ಮುಸ್ತಫಾ. ಓಕೆನಾ? ಅಲ್ಲೋಡಲ್ಲಿ ಯಾವ ತರ ವಿಡಿಯೋಗ್ರಫಿ ಮಾಡ್ತಿದ್ದಾರೆ. ಅಷ್ಟು ಜೋರ ಹತ್ಕೊಂಡು ಹೋಗ್ಬಿಟ್ಟು ಸುಸ್ತಾಗಿದ್ದಾರೆ ಇವಾಗ. ಇಲ್ಲಿ ನೋಡಿ, ಇವ್ರು ನೋಡಿ ನಮ್ಮಣ್ಣ. ಮುಸ್ತಫಾ ಸುತ್ತ ಕಾಡು, ನಿರ್ಜನವಾದ ಪ್ರದೇಶ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಬರ್ತೀನಿ, ಕೈ ಕೊಡಿ. ಮನೆ ಕಟ್ಟಿದಾರಂತೆ. ಈ ತರ ಮನೆ ಕಟ್ಟಿದ್ರೆ ಇದೊಂದು ಸಂಪ್ರದಾಯ. ಈ ತರ ಮನೆ ಕಟ್ಟಿದ್ರೆ ನಿಜವಾಗ್ಲೂ ಮನೆ ಕಟ್ತಾರಂತೆ. ಹೌದಾ? ಕಟ್ಟತಾರ ಇಲ್ಲ ಫ್ರೆಂಡ್ಸ್? ನೀವೇ ಹೇಳ್ಬೇಕು. ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್, ಈ ತರ ಯಾವಾಗಾರ ನೋಡಿದೀರಾ ಈ ತರ ಮನೆ ಕಟ್ಟೋದು? ಈ ತರ ಮನೆ ಕಟ್ಟಿದ್ರೆ ನಿಜವಾಗ್ಲೂ ಮನೆ ಕಟ್ತಾರಂತೆ. ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ, ಓಕೆನಾ? ನಮ್ಮಮ್ಮ ಬರ್ತಿದ್ದಾರೆ. ನಮ್ಮಮ್ಮ ತುಂಬಾ ಕ್ಯೂಟ್ ಆಗಿದ್ದಾರೆ ಅಲ್ವಾ ಫ್ರೆಂಡ್ಸ್? ತುಂಬಾ ತುಂಬಾ ಕ್ಯೂಟ್. ಕ್ಯಾಮರಾ ನೋಡ್ಬೇಕಲ್ಲ ತಮ್ಮ ಅವರೇ ನೀವು? ಚೆನ್ನಾಗಿದೆ. ಅಲ್ಲಿ ನಮ್ಮ ತಂದೆ ಅಜ್ಜಿ ಕೇಳಿಸುತ್ತೆ, ಮೈಕ್ ಇಟ್ಕೊಂಡಿದ್ದೀರ ಅಂತ ಕೇಳಿಸುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೈಕ್ ವಾಪಸ್ ಕೊಡ್ತಿದ್ದಾರೆ. ಇವರಿಬ್ರು ಇದಾರಲ್ಲ ಫ್ರೆಂಡ್ಸ್, ಇವರಿಬ್ರು ವ್ಲಾಗ್ಸ್ ಚಾನಲ್ ಓಪನ್ ಮಾಡ್ಬೇಕು, ವ್ಲಾಗ್ಸ್ ಮಾಡ್ಬೇಕಂತ ತುಂಬಾ ಎಂಥೂಸಿಯಾಸ್ಟಿಕ್ ಇಂದ ಓಪನ್ ಮಾಡಿದ್ರು ಚಾನಲ್. ಬಟ್ ಫುಲ್ ಸಂಕೋಚದಿಂದ ಇದಾರೆ. ನೀವೇನಾದ್ರೂ ಒಂದು ಹಿಂಟ್ ಕೊಟ್ರೆ ಟ್ಯೂಷನ್ ಮಾಡ್ತಾರಂತೆ ನೋಡಿ ಫ್ರೆಂಡ್ಸ್. ಫೀಸ್ ಎಷ್ಟಾದ್ರೂ ಪರವಾಗಿಲ್ಲ, ನಾವು ಮಾಡಲ್ಲ. ಹಾ ಮಾಡೋರಿದ್ರೆ ಹೇಳಿ, ನಾನು ಟ್ರೈ ನೋಡಿ ಫ್ರೆಂಡ್ಸ್. ಯಾರಾದ್ರೂ ಕಂಟೆಂಟ್ ಕ್ರಿಯೇಟರ್ ಮಾಡೋದಿದ್ರೆ ಹೇಳಿ ಫ್ರೆಂಡ್ಸ್. ಧೀರ 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 ಹೈ ಸುಲ್ತಾನ. ವಿಡಿಯೋ ಮಾಡ್ತೀನಿ. ಅತ್ತಿ ಅತ್ತಿ, ಚಿತ್ರದುರ್ಗದ ಕಲ್ಲಿನ ಕೋಟೆ. ಇಲ್ಲಿ ಯಾರೋ ತೊಟ್ಲು ಕಟ್ಟಿದ್ದಾರೆ, ಅಂದ್ರೆ ಮಗು ಆಗುತ್ತಂತ. ಇಲ್ಲಿ ತೊಟ್ಲು ಕಟ್ಟರೆ ಬೇಗ ಮಗು ಆಗೋದಂತ ನೋಡಿ ಫ್ರೆಂಡ್ಸ್. ಯಾರೆಲ್ಲ ಮಗು ಆಗಿಲ್ಲ ಬಂದು ತೊಟ್ಲು ಕಟ್ಟ್ರಿ. ಸುಮ್ಮನೆ ಜೋಕು, ಸೀರಿಯಸ್ ತಗೋಬೇಡಿ, ಓಕೆನಾ? ಇಲ್ಲ ಸೀರಿಯಸ್ ಅನ್ಸುತ್ತೆ. ಅಲ್ಲಿ ನೋಡಿ, ಅಲ್ಲಿ ಕಟ್ಟಿದ್ದಾರೆ.
ರೀಲ್ಸ್ ಮಾಡ್ಬೇಕಂತ ನೋಡಿ ಫ್ರೆಂಡ್ಸ್. ಈ ರೀಲ್ಸ್ ತೋರಿಸಿ, ಅದಕ್ಕೆ ತೋರಿಸಿ, ಅದಕ್ಕೆ ಏನಾಗಲ್ಲ. ಹಾ, ಈ ರೀಲ್ಸ್ ನೆಕ್ಸ್ಟ್ ಮಾಡ್ತೀವಿ ನಾವು. ಈ ಅಪ್ಡೇಟ್ಗಾಗಿ ಕಂಟಿನ್ಯೂ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಟ್ಯೂನ್ ಆಗಿರಿ. ನೀವು ಅಪ್ಡೇಟ್ಸ್ಗಾಗಿ ವೇಟ್ ಮಾಡ್ತೀರಿ. ಹಂಗೆ ನಮ್ಮ ಚಾನಲ್ ಸಬಕಾರ ಪೈ ಮಾಡಮ್ಮ. ನೋಡಿ ಫ್ರೆಂಡ್ಸ್, ನೇಚರ್ ಯಾವ ತರ ಇದೆ, ಸೂಪರ್ ಅಲ್ವಾ? ಇಲ್ಲ ಐತೆ, ಕಟ್ ಮಾಡಲ್ಲ. ಯಶವಂತ್ ಅವ್ರೆ, ಅಣ್ಣ. ಹಾ, ನೋಡಿ ಫ್ರೆಂಡ್ಸ್, ಎಲ್ಲ ಗಿಡಕ್ಕೆಲ್ಲ ಕಟ್ಬಿಟ್ಟಾರೆ. ಗಿಡ ಏನ್ ಪಾಪ ಮಾಡಿತ್ತು? ಅಲ್ಲ, ಗಿಡ ಪಾಪ ಮಾಡಲ್ಲ, ಗಿಡ ಪಾಪ ಕೊಡುತ್ತೆ. ಓಕೆನಾ? ನೋಡಿ ಫ್ರೆಂಡ್ಸ್, ಈ ಕಡೆ ಮನೆ ಕಟ್ಟಿದಾರಂತೆ. ಒಬ್ಬರನ್ರ ಆ ಮನೆ ಒಳಗೆ ಯಾರ್ಯಾರು ಇದ್ರೆ, ಯಾರು ವಾಸವಾಗಿದ್ದಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಪ್ರಾಣಿಗಳಿಗೆ ಕಟ್ಟಿರ್ಬೋದು. ದೊಡ್ಡ ಮನೆ ಕಟ್ಟಿದಾರೆ ನೋಡಿ ಫ್ರೆಂಡ್ಸ್. ಬೇಡ, ಅಲ್ಲೇ ಹೋಗೋಣ. ನೋಡಿ ಫ್ರೆಂಡ್ಸ್, ನಿಮಗೋಸ್ಕರ ಇಷ್ಟು ದೊಡ್ಡ ದಾಡ್ಕೊಂಡ್ ಬಂದೀನಿ ನಾನು, ಗೊತ್ತಾಯ್ತಾ? ನೋಡಿ ಫ್ರೆಂಡ್ಸ್, ಇಲ್ಲಿ ಯಾರು ಅಡುಗೆ ನಾನು ಬಡ್ದ ಅಂದ್ರೆ ಎಷ್ಟೊಂದ್ ಮನೆ ಧರ್ಮಸ್ಥಳದಾಗ ಇದಾವೆ. ಮಾಡ್ಬೇಕಂಗೆ ಹೊಡೆದೆ ನಿಗೂಢ ರಹಸ್ಯ. ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಗಡ್ಡ ಬಿಡ್ಕೊಂಡು ನೋಡಿ ಹೆಂಗ್ ಕಾಣಿಸ್ತಿದೆ. ನೋಡಿ ಫ್ರೆಂಡ್ಸ್, ಅಷ್ಟೇ ನಮ್ಮ ಅತ್ತಿಗೆ ರೀಲ್ಸ್ ಅಷ್ಟೇ, ಸ್ಟಾರ್ಟಿಂಗ್ ಅಷ್ಟೇ, 1-2 ಸೆಕೆಂಡ್ ಗಾನು. ಬನ್ನಿ ಅಮ್ಮ, ಯಾಕೆ ನಿಂತಿದ್ದೀರಾ? ಫೋಟೋ ಅಂತ ತೆಗಿತಿಲ್ಲ, ಬನ್ನಿ. ನಮ್ಮಮ್ಮ ಫೋಟೋ ತೆಗಿತಾರೆ ಅನ್ಕೊಂಡು ಪೋಸ್ ಕೊಡ್ತಿದ್ವಿ. ಮಾತಾಡಂಗಿಲ್ಲ, ಮಾತೇ ಬರಲ್ಲ. ಮಾತಾಡಲ್ಲ. ಇವರು ಮಾತೇ ಆಡಲ್ಲ, ಇವ್ರಿಗೆ ಮಾತೇ ಬರಲ್ಲ, ಇವರು ಮಾತೇ ನಿಲ್ಸಲ್ಲ. ಹಿಂಗಿದ್ದಾರೆ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ. ಕ್ಯಾಮ್ರಾದಲ್ಲೇ ಅಷ್ಟೇ, ನಿಜ ಜೀವನದಲ್ಲಿ ಅಲ್ಲ. ನಿಜ ಜೀವನದಲ್ಲಿ ಬಿಟ್ರೆ ಮಾತು ನಾನ್ ಸ್ಟಾಪಬಲ್. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಕ್ಯಾರೆಕ್ಟಾಗಿ ತೋರಿಸ್ತೀನಿ. ವಿಡಿಯೋ ಜಸ್ಟ್ ಇವಾಗ ಸ್ಯಾಂಪಲ್ ಅಷ್ಟೇ. ನೋಡಿ ಫ್ರೆಂಡ್ಸ್, ಸ್ಯಾಂಪಲ್ ಅಂತ. ಅಭಿ ಪಿಕ್ಚರ್ ಬಾಕಿ ಹೈ, ಅಭಿ ಪಿಕ್ಚರ್ ಬಾಗಿ. ಸಿರಿ ಕನ್ನಡಂ ಗೆಲ್ಗೆ, ಸಿರಿ ಕನ್ನಡಂ ಬಾಳ್ಗಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ಬಿಟ್ರಪ್ಪ. ಮೈಕ್ ಯಾರ ತಗೈತೆ? ಇನ್ನೊಂದು ಮಾತಾಡ್ತಿದೀಯ? ನೋಡಿ ಸಬ್ಸ್ಕ್ರೈಬರ್ಸ್, ನೀವೆಲ್ಲ ನಮ್ಮ ಅಣ್ಣನ ಎದೆ ಒಳಗಿದ್ದೀರ ಅಂತ ಉಸಿರಾಡ ಕಷ್ಟ ಆಯ್ತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ಪೋಸ್ ಕೊಡ್ತಿರ್ತಾರೆ. ಬಡ್ಡಿ ತುಂಬಾ ಲವ್ ಆಗ್ಬಿಟ್ಟಿದೆ ನಮ್ಮ ಅಣ್ಣಂಗೆ. ನೋಡಿ ಈ ತರ ಇನ್ನೇನ್ ಬಂದೇ ಬಿಡ್ತು ಫ್ರೆಂಡ್ಸ್, ಇನ್ನೇನ್ ಬಂದೇ ಬಿಡ್ತು. ಇದು ಏನಿದು? ಬಾಹುಬಲಿ ಬೆಟ್ಟ. ಹೋ, ಸೂಪರ್ ಆಗಿದೆ. ಸುಸ್ತಾಗ್ತಿದೆ ನನಗೂ. ನಾನೇನಕ್ಕೆ ತೋರಿಸ್ತಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ. ಸೊ ನನ್ನ ನೋಡ್ಬೇಡ್ರಿ, ಅಮ್ಮನ್ ನೋಡ್ರಿ ಸಾಕು. ನಮ್ಮ ಮದರ್ ಇಂಡಿಯಾ. ನಿಮ್ಮಮ್ಮ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಗಂತೂ ತುಂಬ ಇಂಪಾರ್ಟೆಂಟ್ ನಮ್ಮಮ್ಮ. ಅದಕ್ಕೆ ಬ್ಯಾಕ್ಔಟ್ ಕಳಿಸ್ತಿದೆ ನಮ್ಮಮ್ಮಗೆ. ಓಹ್, ಹೋಗ್ಬಿಟ್ಟು ಟಾಟಾ. ಈ ಬ್ಯಾಗಲ್ಲಿ ಏನಿದೆ ಅಂತ ಅನ್ಕೋಬೋದು ನೀವು. ನಮ್ಮ ಅಣ್ಣ ತಿನ್ನ ಎಲ್ಲ ಕುರುಕುಲ್ ಐಟಮ್ ಆಗುತ್ತೆ. ನಮ್ಮ ಅಣ್ಣ ತಿನ್ನ ಎಲ್ಲ ಕುರುಕುಲ್ ಐಟಮ್ ಇದೆ ಅದರಲ್ಲಿ. 5 ನಿಮಿಷ ಬಾಕಿ ಇದೆ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ನೋಡಿ ಫ್ರೆಂಡ್ಸ್, ಡ್ಯಾನ್ಸ್ ಮಾಡ್ತಿದ್ದಾರೆ, ಸುಸ್ತಾಗಿಲ್ಲ ಅವ್ರಿಗೆ. ಇಲ್ಲಿ ಯಾರೋ ಯಶವಂತ್ ನನ್ನ ಫ್ರೆಂಡ್ ಯಾರೋ ನಿಂತ್ಕೊಂಡು ಏನೋ ಮಾಡ್ತಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ. ನಿಮ್ ಫ್ಯಾಮಿಲಿ ಅಂತಂದಲ್ಲ. ನೋಡಿ ಫ್ರೆಂಡ್ಸ್, ಈ ಗುಡ್ಡದ ಮೇಲೆ ಯಾರಾದ್ರೂ ಸ್ಕೂಟಿ ಕಾರ್ ತಂದಿರೋದು ನೋಡಿದೀರಾ? ಫಸ್ಟ್ ಟೈಮ್ ನೋಡ್ತಿರೋದು. ಮೆಟ್ಲು ಹಚ್ಕೊಂಬಂದಾರ ಅವರು. ಮೆಟ್ಲು ಹಚ್ಕೊಂಬಂದಿಲ್ಲ, ಆ ಕಡೆಯಿಂದ ಜಾಗ ಐತೆ. ನೋಡಿ ಫ್ರೆಂಡ್ಸ್, ನನಗೆ ಗೊತ್ತೇ ಇಲ್ಲ. ಹಂಗಂತಾರೆ ಯಾರು ಪಾದರಕ್ಷಣೆ ಕಳ್ಸೋದಿಲ್ಲ ಫ್ರೆಂಡ್ಸ್. ಪಾದರಕ್ಷಣೆ ಕಳಿಸಿ. ಡಾಗೇಶ್, ನೀವು ನಮ್ಮ ಚಾನಲ್ಗೆ ಏನಾದ್ರು ಹೇಳೋದು ಇಷ್ಟಪಡ್ತೀರಾ? ಮಿಸ್ಟರ್ ಡಾಗೇಶ್, ಮಿಸ್ಟರ್ ಡಾಗೇಶ್ ನೋಡಿ, ತಲೆನೇ ಕೆಡ್ಸ್ಕೊಂಡು ಬೇಡ ಅಮ್ಮ. ಸ್ಲಿಪ್ಪರ್ ಅಮ್ಮ, ಏನಾಗಲ್ಲ ಬಾ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ತಂದೆ ಸ್ಟೈಲ್. ಇವರು ರತ್ನವರ್ಮ ಹೆಗ್ಗಡೆ ಅವರು ಅಂತ. ಸ್ಲಿಪ್ಪರ್ ಬಿಟ್ಟು ಚೆನ್ನಾಗಿ. ಇವ್ರು ನಮ್ಮ ಅಪ್ಪಾಜಿ ಅವರು. ಎಷ್ಟು ಬೇಗ ಹತ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಇವರು. ನಮಸ್ಕಾರ. ಏನಸತಿ ನಮಸ್ಕಾರ. 10 ರೂಪಾಯಿ ಕೊಡಿ. 100 ರೂಪಾಯಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್. ಇದು ಇವಾಗ ಏನಿದು? ಗೊಮ್ಮಟೇಶ್ವರ. ಮೈಕ್ ಗೊಮ್ಮಟೇಶ್ವರ ಸನ್ನಿಧಿ, ಬಾಹುಬಲಿ.
ಗೊಮ್ಮಟೇಶ್ವರ ನೋಡಕ್ ಬಂದಿವಿ ಎಲ್ಲ ಚಿತ್ರದುರ್ಗದಿಂದ. ಚಿತ್ರದುರ್ಗ ಸರ್ ಅದು ಪ್ರತಿಷ್ಠಾಪನೆ ಮಾಡಕ್ಕಲ್ಲ ಕೋಟ್ಯಾಂತರ ಖರ್ಚಾಗೈತೆ. ಅದು ಖರ್ಚು ಹೇಳ್ತಾರೆ ನೇರ ಬರೋ ಮೈಕ್ ಅಲೋ ಅಲ್ಲೇ ಮೈಕ್ ಕೊಟ್ರೆ ಮೈಕ್ ಕಾಣುತ್ತಾನೆ. ಇಲ್ಲಿ ನೀರು ಕುಡಿಯಕ್ಕೆ ಹೋಗ್ತಾರೆ. ಬನ್ನಿ ನಾವು ನೀರು ಕುಡಿಬೇಕು. ಲೈಫಲ್ಲಿ ಏನಿಲ್ಲ ಅಂತಂದ್ರೆ ನೀರು ಇರಬೇಕು. ನೀರ್ ಇಸ್ ಇಂಪಾರ್ಟೆಂಟ್. ವಾಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯುನೋ ಫಿಲ್ಟರ್ ಹಾಕಿದೆ ಅನ್ನೋದೇ ಡೌಟ್. ಇಲ್ಲಿ ಒಬ್ಬ ಹುಡುಗ ಬಂದ ನೋಡಿ ಫ್ರೆಂಡ್ಸ್. ಯಾಕೆ ಬಂದ್ಯಾ ಹಾ ವಿಜಯನಗರದಿಂದ ಯಾಕೆ ಬಂದ್ಯಾ ನೀನು? ಟೂರ್ ಯಾಕೆ ಬಂದ? ನಿನ್ನ ಹೆಸರೇನು? ಶಂಕರಗೌಡ ಅಂತ. ಎಷ್ಟನೇ ಕ್ಲಾಸ್ ಓದ್ತಿದ್ದೆ? 9th ಓದ್ತಿದ್ದಾನಂತೆ. ಎಲ್ಲ ನೋಡ್ಕೊಳ್ಳಿ. ಕಿಡ್ನಾಪ್ ಮಾಡಿ ನೆಕ್ಸ್ಟ್ ಸೇರಿಸ್ಬೇಡ. ಅವ್ರು ಸೇರಿಸ ಕಾಣಲ್ಲ ಗೊತ್ತು. ನಾನೇ ನಾರಿ ಕೊಡ್ರ ನೀರು ಗುಂಡ ಅಂತೆ. ಅವನ ಹೆಸರು ಶಂಕರ್ ಗೌಡ್ರು ಅಂತೆ. ನಮ್ಮ ಗುಂಡ ಅಂತ. ಈ ಅಮ್ಮಗೆಲ್ಲ ಗುಂಡ್ರು ಗುಂಡ ಪಪ್ಪಿ ಪುಟ್ಟಿ ಈ ತರ ಇಂಡಿಯನ್ ಮಾಮ್ಸ್ ಏನ್ ಮಾಡಕ್ಕಾಗಲ್ಲ. ಅವನಿಗೆ ಶಂಕರ್ ಗೌಡ್ರು ಅಂತ ಹೆಸರಿಟ್ಟಾರೆ. ನಮ್ಮ ನೋಡ್ರೆ ಗುಂಡ ಅಂತೆ. ನಾನು ಯಾವ ಅಂಗಲಿಂದ ಗುಂಡ ಅಂತ ಕಾಣಿಸ್ತಾನೆ ನೀವು ಹೇಳಿ ಫ್ರೆಂಡ್ಸ್. ನಗಕ್ಕಾಗದೆ ಆಳಕ್ಕಾಗದೆ ಬಾಳಕ್ಕಾಗದೆ ಸಾಯಕ್ಕಾಗದೆ ಫೋಟೋ ಸ್ಟಾರ್ಟ್ ಮಾಡ್ತಿದ್ದಾರೆ ನೋಡಿ. ಇವರಿಬ್ರು ಇದಾರಲ್ಲ ಅಲ್ರ ಅಲ್ಲ ಏನಾದ್ರೂ ಹೇಳಕ್ಕೆ ಬಾವಿಲಿ ಹತ್ರಕ್ ಬಂದ್ವಿ. ಸ್ವಲ್ಪ ಫೋಟೋ ತೆಗ್ಸಿದ್ವಿ ಇಬ್ರು. ಸೆಲ್ಫಿ ಬಾರ ಮುಂದೆ ಬರ್ರಿ. 1947 ಸ್ಥಾಪನೆ ಆಗಿತ್ತು. ಇಲ್ಲ ಇತ್ತೀಚೆಗೆ ಸ್ಟಾರ್ಟ್ ಆಗಿತ್ತು. ಏನ್ ಮಾಡ್ತೀವಿ ಬರ್ರಪ್ಪ ಈ ಕಡೆಗೆ. ಅಮ್ಮ ಈ ಕಡೆ ತಿರ್ಗಮ್ಮ. ಸರ್ ಈ ನಿಮ್ಮ ಗೊಮ್ಮಟೇಶ್ವರ ನಿಮ್ಮ ಗೊಮ್ಮಟೇಶ್ವರ ಸರಿ ಇಲ್ಲಿ ಧರ್ಮಸ್ಥಳಕ್ಕೆ ಪ್ರತಿಷ್ಠಾಪನೆ ಮಾಡಿರೋ ಗೊಮ್ಮಟೇಶ್ವರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನೋಡಕ್ ಬಂದ್ವಿ ಅದನ್ನ ಪ್ರತಿಷ್ಠಾಪನೆ ಬಗ್ಗೆ ನೋಡಕ್ ಬಂದಿರಾ? ನಿಮ್ಗೆ ಯಾರು ಹೇಳಿದ್ರು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅಂತ? ವೀರೇಂದ್ರ ಗಿಡಾರ್ ಮಾಡಿದ್ರು. ಫೋನ್ ಮಾಡಿದ್ರು ನಿಮ್ಗೆ ವೀರೇಂದ್ರ ಹೆಗ್ಡೆ ಅವರು? ಅದ್ರ ತಂತ್ರಜ್ಞಾನ ಇದ್ದಿಲ್ಲ. ಕ್ಯಾಮ್ರಾಮ್ಯಾನ್ ಭರತ್ ಜೊತೆ ರಿಪೋರ್ಟರ್ ಯಶವಂತ್. ಥ್ಯಾಂಕ್ ಯು, ಧನ್ಯವಾದಗಳು. ನೀವೇನಾದ್ರು ಹೇಳಿ ಅದನ್ನೇ ಅವ್ರೆ. ಇವಾಗ ಇವ್ರಿಬ್ರು ಹೇಳ್ತಾರೆ ಹೇಳಿ ನೋಡಿ ಫ್ರೆಂಡ್ಸ್. ಇವ್ರು ಯಾರ ತಿಳಿಯಾದ ಪೋಯ ಏನಾದ್ರು ಹೇಳಿ. ಸರಿಯಾದ ಪೋಯ ನೋಡಿ ಫ್ರೆಂಡ್ಸ್. ನಮ್ಮ ಅಮ್ಮ ಬೈತಿದ್ದಾರೆ ಹನುಮಾನ್ ಅಂತೆ. ಇವನ್ ಹನುಮಾನ ಇದ್ದಂಗ ಇದಾನೆ. ಜಯ ಹನುಮಾನ ಸೂಪರ್. ಮಾಡಿ ಇವಾಗ ನೋಡ್ಕೊಂಡು ಮಾತಾಡಿದ್ದು ಇವಾಗ ಮಾಡಿ ನೀನೇ ಕಾಜನ್ ಎರಡು ಆನೆ ಅದ ನೋಡಿ ಫ್ರೆಂಡ್ಸ್. ಇಲ್ಲೊಂದು ಎರಡು ನಾನು ಆನೆ ಸಲಾಗ ಒಂಟಿ ಸಲಾಗ ನಾನು ಜೊತೆ ನಾನು ಒಬ್ಬನಿದ್ದೀನಿ. ಇದು ಇನ್ನೊಂದ್ ಸಲಾಗ ಎರಡನೇ ಸಲಾಗ. ಇದು ಒಂಟಿ ಸಲಾಗನೆ. ಇವನ್ ರೀಸೆಂಟ್ ಆಗಿ ಏಪ್ರಿಲ್ ಅಲ್ಲಿ ಜೋಡಿ ಸಲಾಗ ಆಗಿದೆ. ಆ ಜೋಡಿ ಹಿಂದೆ ಇದೆ ನೋಡಿ. ಇದೇ ಜೋಡಿ. ಈ ಏನು ಟೂತ್ ಪೇಸ್ಟ್ ಆಡ್ಕೊಡ್ತಾರೆ ಇವರು. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆ. ಉಪ್ಪಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು. ಬೆಟ್ಟ ಹಾಕ್ಬಿಟ್ಟು ಸುಸ್ತಾಗಿ ಕೆಳಗೆ Run.
ತಮ್ಮವ್ರ ನಮ್ಮಪ್ಪ ಬಸ್ಸಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಟರಾಜ ಸರ್ವಿಸಲ್ಲಿ ಕರ್ಕೊಂಡ್ ಬರ್ತೈತಿ ಬೆಳಗ್ಗೆ ನಡ್ಕೊಂಡು ಮಾಡ್ಬಿಟ್ಟು ಬಿಸ್ಲಾಗೆ ಒಂದ್ ಪ್ಲೇಟ್ ಪಲಾವ್ ತಿಂದ್ಬಿಟ್ಟು ಟೊಮೆಟೊ ರೈಸ್ ಪಲಾವು ಎರಡು ಚೆನ್ನಾಗಿತ್ತು ಬಟ್ ಅದು ಒಂದೇ ತರ ಇತ್ತು ತಗೊಂಡಿದ್ದೆ ಒಂದ್ ಆಕ್ಚುಲಿ ಸುಳ್ಳು ಹೇಳ್ತಾರೆ ಪರವಾಗಿಲ್ಲ ಅಲ್ಲ ಚೆನ್ನಾಗಿತ್ತು ಬಟ್ ನಮ್ಮ ಅಣ್ಣ ಹೊಟ್ಟೆ ತುಂಬಿಲ್ಲ ಹೊಟ್ಟೆ ಎಸ್ಕೊಬಿಟ್ಟಿದಂತೆ ಪಾಪ ವೇಟ್ ಮಾಡ್ತಿದ್ದಾರೆ ಸುಸ್ತಾಗ್ಬಿಟ್ಟಿದ್ದಾನೆ ನಮ್ಮಣ್ಣ ಅಪ್ಪಾಜಿಯಲ್ಲಿ ಸುಸ್ತಾಗ್ಬಿಟ್ಟಿದ್ದಾರೆ ನಮ್ಮ ಮನೆಯವರು ಪಾಪಿ ನಮ್ಮ ಮಾವ ಚಂಡಾಲ ಕಳ್ಕಾಸನ್ ಮಗ ಏನಿವಾಗ ನೋಡಿ ಫ್ರೆಂಡ್ ತೋರ್ಸ ನೋಡಿ ಫ್ರೆಂಡ್ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಇವಾಗ ಇಲ್ಲಿ ಮೇಲಿದೆ ಇವಾಗ ಎತ್ಕೊಂಡು ಹೋಗ್ಬೇಕು ತಗೊಳಮ್ಮ ನೀನೊಬ್ಬಳು ಇವಾಗ ಬಾಹುಬಲಿ ಪ್ರತಿಷ್ಠಾಪನೆ ಆಗುತ್ತೆ ಬಾಹುಬಲಿ ಆ ಕೂಲೆ ತಲೆ ಆಗಲ್ಲ ಒಂದೇ ಕೂಲಿ ಅದ್ಯಾಕೆ ಹಂಗ್ ಬರ್ತೀಯ ಬಸ್ ಹೆಂಗ್ ಬಂದ್ ನಂಗೆ ಆ ಕೂಲೆ ಆ 30 ರೂಪಾಯಿ ಬ್ಯಾಗ್ ಬಂದಾಗ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ ಈ ಧರ್ಮಸ್ಥಳಕ್ಕೆ ಎಲ್ಲ ನಾ ಕೂಲಿ ಬೇಕಾದಲ್ಲಿ ಸಂಪರ್ಕ ಕೂಡಲೇ ಸಂಪರ್ಕಿಸಿ 63620124 ಒಂದ್ ನಂಬರ್ ಮಾತ್ರ ಹೇಳಲ್ಲ ಹುಡ್ಕಳ್ರಿ ಈ ತರ ಹಿಂಸೆ ಕೊಟ್ರೆ ಯಾರು ತಡ್ಕಂತಾರ ಸರ್ ಪಾಪ ಬಾಡ್ಜಿಗಳು ಎಲ್ಲಿ ಏನ್ ವಿಡಿಯೋ ಮಾಡ್ತಿದ್ಯಾ ಹೋಗಿ ಹೆಲ್ಪ್ ಮಾಡೋಣ ಅಂದ್ರೆ ನಮಗೂ ಆಗಲ್ಲ ಈ ತರ ಹಿಂಸೆ ಕೊಟ್ರೆ ಯಾರು ತಡ್ಕಂತಾರ ಸರ್ ಏ ಧರ್ಮಸ್ಥಳ ಬಸ್ ನಿಲ್ದಾಣ ಆ ತುಮಕೂರು ಬಸ್ ಇದೆ ನೋಡಿ ಇವಾಗ ಆ ತುಮಕೂರು ಬಸ್ ಹೋಗುತ್ತೆ ಅನ್ಸುತ್ತೆ ಇದರಕ್ಕೆ ಧರ್ಮಸ್ಥಳ ಸಾಕಾಯ್ತು ಫ್ರೆಂಡ್ಸ್ ಇವಾಗ ಸ್ಟೈಲ ಬಚ್ಚಿ ನೋಡಿ ಎಲ್ರು ಒಂದು ಬಿಡಿ ಡೀಸೆಲ್ ಉತ್ಸೋಗಂತೆ ಅವಾಗ ಬಸ್ಸಿಗೆ ಡೀಸೆಲ್ ಉತ್ಸೋಗ ಬಹಳ ದಪ್ಪ ಇದೆನಲ್ಲ ಫ್ರೆಂಡ್ಸ್ ಏನಪ್ಪ ಬಸ್ ಇಲ್ಲೇನೋ ತಿನ್ನೋದು ಅದೇ ಕಲ್ತಿದ್ದೆ ಇಟ್ಟಿದಾರ ನೋಡಿ ತಿನ್ನೋದು ಇವೆಲ್ಲ ಇವಾಗಿನ ಮಕ್ಳಿಗೆ ಗೊತ್ತಿರಲ್ಲ ಇದು ನೋಡಿ ಪೆಪರ್ಮೆಂಟ್ ಅಂತ ಕರೀತಾರೆ ಸಣ್ಣ ತಿಂತಿದ್ವಿ ಇದು ಹುಣಸೆ ಹಣ್ಣಿಂದು ಯಾರು ಇವಾಗಿನ ಮಕ್ಳು ತಿನ್ನೋದಿಲ್ಲ ಅವ್ರು ನೋಡಿರಕ್ಕೂ ಸಾಧ್ಯ ಇಲ್ಲ ಒಂದ್ಸತಿ ಧರ್ಮಸ್ಥಳ ಬಂದಾಗ ಟ್ರೈ ಮಾಡಿ ಈ ತರ ಎಲ್ಲ ಚೆನ್ನಾಗಿರುತ್ತೆ ಸಣ್ಣ ಮಕ್ಕಳು ಯಾರು ಇವಾಗ ತಿನ್ನಲ್ಲ ಅವ್ರಿಗೆ ಕೊಡಿಸಿ ಧರ್ಮಸ್ಥಳದಲ್ಲಿ ಸಿಗುತ್ತೆ ನೋಡಿ ಧರ್ಮಸ್ಥಳಕ್ಕೆ ಬಂದಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ವಿಸಿಟ್ ಮಾಡಿರ್ತಾರ ಮಂಜುನಾಥ ಕಾಂಡಿಮೆಂಟ್ಸ್ ಅಂತ ಓಕೆ ಥ್ಯಾಂಕ್ ಯು ನೋಡಿ ನಮ್ಮ